ಒಂದು ಪೂರ್ವಕಾಲ ವೃತ್ತಾಂತ ಅಧ್ಯಾಯ 25. ಆಮೇಲೆ ದಾವೀದನು ಆರಾಧಕ ಮಂಡಳಿಯವರ ಪ್ರಧಾನರು ಕಿನ್ನರಿ ಸ್ವರಮಂಡಲ ತಾಳ ಇವುಗಳನ್ನು ಬಾರಿಸುತ್ತಾ ಪರವಶರಾಗಿ ಗಾಯನ ಸೇವೆ ಮಾಡುವುದಕ್ಕೋಸ್ಕರ ಆಸಾಫ್ಯರನ್ನೂ ಹೇಮಾನ್ಯರನ್ನೂ ಯೆದುತೂನ್ಯರನ್ನೂ ಆರಿಸಿದರು. ಈ ಸೇವೆಯನ್ನು ಮಾಡತಕ್ಕ ಪುರುಷರ ಪಟ್ಟಿ: ಆಸಾಫ್ಯರಲ್ಲಿ ಜಕ್ಕೂರ್, ಯೋಸೇಫ್, ನೆಥನ್ಯ, ಅಶರೇಲ ಎಂಬವರು. ಇವರು ಅರಮನೆಯ ಗಾಯಕನಾದ ಆಸಾಫನ ಸಹಾಯಕರು. ಯೆದುತೂನ್ಯರಲ್ಲಿ ಗೆದಲ್ಯ, ಚೆರಿ, ಯೆಶಾಯ, ಶಿಮ್ಮಿ, ಹಷಬ್ಯ, ಮತ್ತಿತ್ಯ ಇವರೇ. ಕಿನ್ನರಿಯನ್ನು ಬಾರಿಸುತ್ತಾ ಪರವಶರಾಗಿ ಯೆಹೋವನ ಕೀರ್ತನೆ ಮಾಡುವ ತಮ್ಮ ತಂದೆಯಾದ ಯೆದುತೂನನಿಗೆ ಈ 6 ಮಂದಿಯೂ ಸಹಾಯಕರು. ಹೇಮಾನ್ಯರಲ್ಲಿ ಬುಕ್ಕೀಯ, ಮತ್ತನ್ಯ, ಉಜ್ಜೀಯೇಲ್, ಶೆಬೂವೇಲ್, ಯೆರಿಮೋತ್, ಹನನ್ಯ, ಹನಾನೀ, ಎಲೀಯಾತ, ಗಿದ್ದಲ್ತಿ, ರೋಮಮ್ತಿಯೇಜೆರ್, ಯೊಷ್ಬೆಕಾಷ, ಮಲ್ಲೋತಿ, ಹೋತೀರ್, ಮಹಜಿಯೋತ್ ಇವರೆಲ್ಲರೂ ಅರಸನ ದರ್ಶಿಯಾದ ಹೇಮಾನನ ಮಕ್ಕಳು. ದೇವರು ಅವನಿಗೆ, ನೀನು ಅಭಿವೃದ್ಧಿಯಾಗುವ ಹಾಗೆ ಮಾಡುವೆನು ಎಂಬುದಾಗಿ ವಾಗ್ದಾನ ಮಾಡಿದ್ದನು. ಅದರಂತೆಯೇ ಆತನು ಅವನಿಗೆ 14 ಮಂದಿ ಗಂಡು ಮಕ್ಕಳನ್ನೂ 3 ಮಂದಿ ಹೆಣ್ಣು ಮಕ್ಕಳನ್ನೂ ದಯಪಾಲಿಸಿದನು. ದೇವರಾದ ಯೆಹೋವನ ಆಲಯದಲ್ಲಿ ಆರಾಧನೆ ನಡೆಯುತ್ತಿರುವಾಗ ಇವರೆಲ್ಲರೂ ತಮ್ಮ ತಂದೆಯ ಕೈಕೆಳಗಿದ್ದುಕೊಂಡು ತಾಳ, ಸ್ವರಮಂಡಲ, ಕಿನ್ನರಿ ಇವುಗಳಿಂದ ಗಾಯನ ಮಾಡುತ್ತಿದ್ದರು. ಆಸಾಫ್, ಯೆದುತೂನ್, ಹೇಮಾನರು ಅರಸನ ಸೇವೆಯಲ್ಲಿದ್ದರು. ಇವರು ಯೆಹೋವ ಕೀರ್ತನೆಗಳನ್ನು ಕಲಿತ ಇವರ ಸಹೋದರರು ಒಟ್ಟು 288 ಮಂದಿ. ಇವರೆಲ್ಲರೂ ಗಾಯನ ಪ್ರವೀಣರು. ಇವರಲ್ಲಿ ಹಿರಿಕಿರಿಯರು ಗುರುಶಿಷ್ಯರು ಕೂಡಿಕೊಂಡು ಚೀಟಿನಿಂದ ತಮ್ಮ ಸೇವಾಕ್ರಮವನ್ನು ಗೊತ್ತು ಮಾಡಿಕೊಂಡರು. ಚೀಟಿನ ಪ್ರಕಾರವಾಗಿ ಮೊದಲನೆಯವನು ಆಸಾಫ್ಯನಾದ ಯೋಸೇಫನು, ಎರಡನೆಯವನು ಗೆದಲ್ಯ, ಇವನೂ ಇವನ ಸಹೋದರರು ಮಕ್ಕಳು ಕೂಡಿ 12 ಮಂದಿ. ಮೂರನೆಯವನು ಜಕ್ಕೂರ್, ಇವನು ಇವನ ಸಹೋದರರು ಮಕ್ಕಳು ಕೂಡಿ 12 ಮಂದಿ. ನಾಲ್ಕನೆಯವನು ಇಚ್ರಿ, ಇವನು ಇವನ ಸಹೋದರರು ಮಕ್ಕಳು ಕೂಡಿ 12 ಮಂದಿ. ಐದನೆಯವನು ನೆಥನ್ಯ, ಇವನು ಇವನ ಸಹೋದರರು ಮಕ್ಕಳು ಕೂಡಿ 12 ಮಂದಿ. ಆರನೆಯವನು ಬುಕ್ಕೀಯ, ಇವನು ಇವನ ಸಹೋದರರು ಮಕ್ಕಳು ಕೂಡಿ 12 ಮಂದಿ. ಏಳನೆಯವನು ಎಸರೇಲ, ಇವನು ಇವನ ಸಹೋದರರು ಮಕ್ಕಳು ಕೂಡಿ 12 ಮಂದಿ. ಎಂಟನೆಯವನು ಯೆಶಾಯ, ಇವನು ಇವನ ಸಹೋದರರು ಮಕ್ಕಳು ಕೂಡಿ 12 ಮಂದಿ. ಒಂಬತ್ತನೆಯವನು ಮತ್ತನ್ಯ, ಇವನು ಇವನ ಸಹೋದರರು ಮಕ್ಕಳು ಕೂಡಿ 12 ಮಂದಿ. ಹತ್ತನೆಯವನು ಶಿಮ್ಮಿ, ಇವನು ಇವನ ಸಹೋದರರು ಮಕ್ಕಳು ಕೂಡಿ 12 ಮಂದಿ. 11ನೆಯವನು ಅಜರೇಲ್, ಇವನು ಇವನ ಸಹೋದರರು ಮಕ್ಕಳು ಕೂಡಿ 12 ಮಂದಿ. 12ನೆಯವನು ಹಷಬ್ಯ, ಇವನು ಇವನ ಸಹೋದರರು ಮಕ್ಕಳು ಕೂಡಿ 12 ಮಂದಿ. 13ನೆಯವನು ಶುಬಾಯೇಲ್, ಇವನು ಇವನ ಸಹೋದರರು ಮಕ್ಕಳು ಕೂಡಿ 12 ಮಂದಿ. 14ನೆಯವನು ಮತ್ತಿತ್ಯ, ಇವನು ಇವನ ಸಹೋದರರು ಮಕ್ಕಳು ಕೂಡಿ 12 ಮಂದಿ. 15ನೆಯವನು ಯೆರೇಮೋತ್, ಇವನು ಇವನ ಸಹೋದರರು ಮಕ್ಕಳು ಕೂಡಿ 12 ಮಂದಿ. 16ನೆಯವನು ಹನನ್ಯ, ಇವನು ಇವನ ಸಹೋದರರು ಮಕ್ಕಳು ಕೂಡಿ 12 ಮಂದಿ. 17ನೆಯವನು ಯೊಷ್ಬೆಕಾಷ, ಇವನು ಇವನ ಸಹೋದರರು ಮಕ್ಕಳು ಕೂಡಿ 12 ಮಂದಿ. 18ನೆಯವನು ಹನಾನೀ, ಇವನು ಇವನ ಸಹೋದರರು ಮಕ್ಕಳು ಕೂಡಿ 12 ಮಂದಿ. 19ನೆಯವನು ಮಲ್ಲೋತಿ, ಇವನು ಇವನ ಸಹೋದರರು ಮಕ್ಕಳು ಕೂಡಿ 12 ಮಂದಿ. 20ನೆಯವನು ಎಲೀಯಾತ, ಇವನು ಇವನ ಸಹೋದರರು ಮಕ್ಕಳು ಕೂಡಿ 12 ಮಂದಿ. 21ನೆಯವನು ಹೋತೀರ್, ಇವನು ಇವನ ಸಹೋದರರು ಮಕ್ಕಳು ಕೂಡಿ 12 ಮಂದಿ. 22ನೆಯವನು ಗಿದ್ದಲ್ತಿ, ಇವನು ಇವನ ಸಹೋದರರು ಮಕ್ಕಳು ಕೂಡಿ 12 ಮಂದಿ. 23ನೆಯವನು ಮಹಜಿಯೋತ್, ಇವನು ಇವನ ಸಹೋದರರು ಮಕ್ಕಳು ಕೂಡಿ 12 ಮಂದಿ. 24ನೆಯವನು ರೋಮಮ್ತಿಯೇಜೆರ್, ಇವನು ಇವನ ಸಹೋದರರು ಮಕ್ಕಳು ಕೂಡಿ 12 ಮಂದಿ. ದೇವರು
ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದಿಸಿ ನಿಮಗೆ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಒಟ್ಟಾಗಿ ದೇವರ ವಾಕ್ಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಯಾಕೆ ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳಬೇಕು ಎಂಬುದಕ್ಕೆ ಒಂದು ಕಾರಣ ಏನಂತ ಹೇಳಿದರೆ, ಭಾಳ ಪರಿಚಯವಾದಂಥ ಒಂದು ವಾಕ್ಯನೇ. ಅದನ್ನು ನಾವು ಕೀರ್ತನೆಯಲ್ಲಿ ನೋಡ್ತಕ್ಕದ್ದು. ಅದೇನೆಂದರೆ, ಕೀರ್ತನೆ 119 ಬಹಳಷ್ಟು ಕಾರಣಗಳು ಕೊಡಲಾಗಿದೆ ಯಾಕೆ ದೇವರ ವಾಕ್ಯ ಒಂದೊಂದು ಮಹತ್ವ ಕೂಡ. ಯಾರೋ ಒಬ್ಬರು ನನಗೆ ಹೇಳಿದರು, ಈ ಕೀರ್ತನೆ 119 ಅದು ಬೈಬಲ್ನಲ್ಲಿ ಇರುವಂಥ ಭಾಳ ಅತ್ಯಂತ ದೊಡ್ಡ ಅಧ್ಯಯನ. 176 ವಚನಗಳು ಅದರಲ್ಲಿದೆ. ಹಾಗಾದರೆ 176 ಕಾರಣಗಳಿದೆ ಯಾಕೆ ಬೈಬಲ್ ಓದಬೇಕು, ಯಾಕೆ ಬೈಬಲ್ ಅಧ್ಯಯನ ಮಾಡ್ಕೋಬೇಕು, ಯಾಕೆ ಅದನ್ನು ಧ್ಯಾನಿಸಬೇಕು, ಯಾಕೆ ಅದನ್ನು ಪ್ರೀತಿಸಬೇಕು, ಯಾಕೆ ಅದಕ್ಕೆ ಮಹತ್ವ ಕೊಡಬೇಕು ಎಂಬುದಾಗಿ. ಈ ಕೀರ್ತನೆ 119ನೇ ಅಧ್ಯಾಯದಲ್ಲಿ ಒಂದು ವಾಕ್ಯ ಓದ ಬಯಸ್ತೇನೆ. ಅದೇನಂತ ಹೇಳಿದರೆ, ನಮ್ಮೆಲ್ಲರಿಗೂ ಆಶ್ಚರ್ಯ ಕೊಡುವಂಥ ಒಂದು ವಾಕ್ಯ. 99ನೇ ವಚನ, ಕೀರ್ತನೆ 119:99ನೇ ವಚನ. ಯಾಕೆ ನಾವು ದೇವರ ವಾಕ್ಯವನ್ನು ದಿನಾಲು ಆಗಾಗ ಸಮಯ ಸಿಕ್ಕಿದಾಗಲ್ಲ, ಸಮಯ ಸಿಗದಿದ್ದರೂ ಬಿಡುವು ಮಾಡಿಕೊಂಡು ಓದಬೇಕು, ಧ್ಯಾನಿಸಬೇಕು ಎಂಬುದಕ್ಕೆ ಒಂದು ಕಾರಣ. 99, ನಿನ್ನ ಕಟ್ಟಳೆಗಳು ನನ್ನ ಧ್ಯಾನವಾಗಿರುವುದರಿಂದ ನನ್ನ ಉಪಾಧ್ಯಾಯರಿಗಿಂತ ಜ್ಞಾನಿಯಾಗಿದ್ದೇನೆ. ದೇವರ ವಾಕ್ಯವು ನಮ್ಮನ್ನು ಉಪಾಧ್ಯಾಯರಿಗಿಂತ ಜ್ಞಾನ ಮಾಡುವಂಥದ್ದಾಗಿದೆ. ಬಳ್ಳಾರಿಯಲ್ಲಿ ನನಗೊಬ್ಬ ಟೀಚರ್ ಇದ್ದರು. ಅವರು ಅಸ್ವಸ್ಥರಾಗಿದ್ದಾಗ ನೋಡ್ಲಿಕ್ಕೆ ಹೋಗಿದ್ದಾಗ ಇನ್ನೊಬ್ಬರು ಹೇಳಿದಂಥ ಒಂದು ಮಾತು ಏನಂತ ಹೇಳಿದರೆ, ನಿಮ್ಮ ಶಿಷ್ಯ ನಿಮಗಿಂತಲೂ ಮುಂದುವರೆದು ಬಿಟ್ಟಿದ್ದಾನೆ ಎಂಬುದಾಗಿ. ದೇವರ ವಾಕ್ಯ ಎಷ್ಟು ನಿಜ ನೋಡ್ರಿ. ಯಾಕೆ ದೇವರ ವಾಕ್ಯ ನಾವು ಇದಕ್ಕೆ ಮಹತ್ವ ಕೊಡಬೇಕು? ಜ್ಞಾನ ಅಂತ ಹೇಳಿದರೆ ಇಹಲೋಕದ ಜ್ಞಾನ ಅಲ್ಲ, ಪರಲೋಕದ ಜ್ಞಾನ. ಜ್ಞಾನ ಅಂತ ಹೇಳಿದ ತಕ್ಷಣ ಸಾಂಸಾರಿಕವಾದ ಜ್ಞಾನ ಅಲ್ಲ, ಅಥವಾ ಲೌಕಿಕವಾದ ಜ್ಞಾನ ಅಲ್ಲ, ಅಥವಾ ವಿದ್ಯಾಭ್ಯಾಸದ ಜ್ಞಾನವಲ್ಲ. ಇದು ದೈವಿಕವಾದ ಜ್ಞಾನ. ದೈವಿಕವಾದ ಜ್ಞಾನ ನಮಗೆ ಲಭ್ಯವಾಗ್ತದೆ. ಆದ ಕಾರಣ ನಾವು ಇದಕ್ಕೆ ಮಹತ್ವ ಕೊಡಬೇಕು. ಮೊದಲನೇ ಪೂರ್ವಕಾಲ ವೃತ್ತಾಂತ 25ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. 24ನೇ ಅಧ್ಯಾಯದಲ್ಲಿ ಏನಿದೆ ಎಂಬುದಾಗಿ ನೋಡುವಾಗ ಅದರಲ್ಲಿ ಯಾಜಕ ವರ್ಗ ಯಾವ ರೀತಿಯಾಗಿರಬೇಕಂತ ಹೇಳ್ಬಿಟ್ಟು 24 ಹಿರಿಯರ ಬಗ್ಗೆ, ಹಿರಿಯರು ಅಥವಾ ಕ್ಯಾಪ್ಟನು ಎಂಬುದಾಗಿ ಹೇಳುವಾಗ ಇದು ಸೈನ್ಯಕ್ಕೆ ಸಂಬಂಧಪಟ್ಟದ್ದಲ್ಲ, ಪರಲೋಕದ ಸೈನ್ಯಕ್ಕೆ ಸಂಬಂಧಪಟ್ಟದ್ದು. ದೇವರ ಬಗ್ಗೆ, ಸತ್ಯವೇದದ ದೇವರ ಬಗ್ಗೆ ಅಥವಾ ಬೈಬಲಿನ ದೇವರ ಬಗ್ಗೆ ಒಂದು ಮಾತು ಏನೆಂದರೆ, ಸೈನ್ಯಗಳ ಅಧಿಪತಿ ಅಥವಾ ಸೇನಾಧೀಶ್ವರನಾದ ಯೆಹೋವನು, ದ ಲಾರ್ಡ್ ಆಫ್ ಆರ್ಮೀಸ್. ಯಾಕೆ ದೇವರಿಗೆ ಒಂದು ಆರ್ಮಿ ಇದೆ, ಸೈನ್ಯ ಇದೆ ಅಂತ ಹೇಳ್ಬಿಟ್ಟು ನೋಡುವಾಗ, ದೇವರ ಆರ್ಮಿ ಹೆಚ್ಚಾಗಿ ಅಷ್ಟೇ ಅಂತ ಹೇಳಲ್ಲ, ಹೆಚ್ಚಿನ ಅಂಶ ಆತ್ಮಿಕವಾದಂಥ ಆತ್ಮದ ಸೈನ್ಯ, ಆತ್ಮಲೋಕದ ಸೈನ್ಯ ಇದು. ಆದ ಕಾರಣ ಆತ್ಮಿಕವಾದ ಸಹಾಯ, ಹೌದು, ದೈಹಿಕವಾಗಿಯೂ, ಮಾನಸಿಕವಾಗಿಯೂ, ಆತ್ಮಿಕವಾಗಿಯೂ, ಆರ್ಥಿಕವಾಗಿಯೂ, ಎಲ್ಲ ರೀತಿಯಿಂದಲೂ ಆರೋಗ್ಯಕರವಾದ ರೀತಿಯಲ್ಲಿ ದೇವರು ಸಹಾಯ ಮಾಡ್ತಾನೆ. ಆದರೆ ಕೂಡ ಆತ್ಮಿಕವಾಗಿ ಕಣ್ಣಿಗೆ ಕಾಣೋದಿಲ್ಲ. ಅಂಥ ಒಂದು ಸೈನ್ಯವನ್ನು
ಹೊಂದಿದ ದೇವರು. ಆದ ಕಾರಣ 24 ಹಿರಿಯರು ಅಂತ ಹೇಳುವಾಗ 24 ಆತ್ಮಿಕ ಕ್ಯಾಪ್ಟನ್ಸ್. 24ನೇ ಅಧ್ಯಾಯದಲ್ಲಿ 24 ಹಿರಿಯರ ಬಗ್ಗೆ ಹೇಳಿರುವಾಗ ನನಗೆ ನೆನಪಾಗುವಂಥ ಒಂದು ವಾಕ್ಯ ಪ್ರಕಟಣೆ 4ನೇ ಅಧ್ಯಾಯದಲ್ಲಿ ಇರುವಂಥ ಒಂದು ವಾಕ್ಯ. ಕೊನೆಯ ಪುಸ್ತಕ, ಅದು ಆರಾಧನೆ ಒಂದು ಪುಸ್ತಕವಾಗಿರ್ತದೆ ಮತ್ತು ಅಂತಿಮ ಘಟನೆಗಳನ್ನು ಕುರಿತಾಗಿರುವಂಥ ಒಂದು ಪುಸ್ತಕವಾಗಿದೆ. ಅದರಲ್ಲಿ ಆರಾಧನೆಯ ದೃಶ್ಯವನ್ನು ನೋಡುವಾಗ 4ನೇ ಅಧ್ಯಾಯ ಪ್ರಕಟಣೆಯ ಗ್ರಂಥ 10ನೇ ವಚನದಲ್ಲಿ ಯುಗಯುಗಾಂತರದಲ್ಲಿ ಜೀವಿಸುವ ಆತನನ್ನು ಸ್ತುತಿಸುತ್ತಾ ಇರುವಂಥ ವೇಳೆಯಲ್ಲಿ ಸಿಂಹಾಸನದ ಮೇಲೆ ಕೂತಿರುವ ಆತನನ್ನು ಸ್ತುತಿಸ್ತಿರುವಾಗ 24 ಮಂದಿ ಹಿರಿಯರು ಸಿಂಹಾಸನದ ಮೇಲೆ ಕೂತಾತನ ಪಾದಕ್ಕೆ ಬಿದ್ದು ತಮ್ಮ ಕಿರೀಟಗಳನ್ನು ಸಿಂಹಾಸನದ ಮುಂದೆ ಹಾಕಿ, ಕರ್ತನೇ ನಮ್ಮ ದೇವರೇ, ನೀನು ಪ್ರಭಾವ ಮಾನ ಬಲ ಹೊಂದುವುದಕ್ಕೆ ಯೋಗ್ಯನಾಗಿದ್ದಿ ಅಂತ ಹೇಳ್ಬಿಟ್ಟು ದೇವರು ತಮಗೆ ಕೊಟ್ಟಂಥ ಕಿರೀಟವನ್ನೇ ದೇವರಿಗೆ ಕೊಟ್ಬಿಟ್ರು. ಆರಾಧನೆಯ ಒಂದು ವಿಶೇಷ ಚಿತ್ರ ಇಲ್ಲಿರುವಂಥದ್ದನ್ನು ನಾವು ಗಮನಿಸಬಹುದು. ಹೌದು, ಚೀಟ್ ಹಾಕಿಕೊಂಡು ಆ ದಿವಸಗಳಲ್ಲಿ ಆ ದೇವ್ರ ಚಿತ್ತವನ್ನು ಕಂಡುಕೊಳ್ತಿದ್ದರು. 24ನೇ ಅಧ್ಯಾಯದಲ್ಲಿ ಮೊದಲನೇ ಪೂರ್ವಕಾಲ ವೃತ್ತಾಂತ ನೋಡ್ತೀವಿ. ಆದರೆ ಅಪಸ್ಕೃತ್ಯ 1:25-26ನೇ ವಚನದಲ್ಲಿ ಚೀಟು ಹಾಕಿದ್ರು. ಅದೇ ಲಾಸ್ಟು, ಯಾಕಂದರೆ ಅದು ಮೊದಲನೇ ಅಧ್ಯಾಯದಲ್ಲಿ ಚೀಟು ಹಾಕಿದ್ರು ಅಪಸ್ಕೃತ್ಯ. 2ನೇ ಅಧ್ಯಾಯದಿಂದ ಪವಿತ್ರಾತ್ಮನು ಕೊಡಲ್ಪಟ್ಟಿದ್ದರಿಂದ ಅವರು ಚೀಟ್ ಹಾಕಬೇಕಾಗಿಲ್ಲ. ಪವಿತ್ರಾತ್ಮನು ಸದಾಕಾಲ ಇರುವುದರಿಂದ ಸದಾ ನಡೆಸುವಾತನಾಗಿದ್ದಾನೆ. 25ನೇ ಅಧ್ಯಾಯ, ಈಗ ಮೊದಲನೇ ಪೂರ್ವಕಾಲ ವೃತ್ತಾಂತ 25ನೇ ಅಧ್ಯಾಯದಲ್ಲಿರುವಂಥ ಒಂದು ಗಾಯಕರ 24 ವರ್ಗಗಳನ್ನು ನಾವು ನೋಡಿಕೊಳ್ತಿದ್ದೆ. 24ನೇ ಅಧ್ಯಾಯ ಮೊದಲನೇ ಪೂರ್ವಕಾಲ ವೃತ್ತಾಂತದಲ್ಲಿ 24 ಹಿರಿಯರ ಬಗ್ಗೆ ನೋಡಿದ್ವಿ. ಆದರೆ 25ನೇ ಅಧ್ಯಾಯದಲ್ಲಿ 24 ವರ್ಗದವರ ಬಗ್ಗೆ ನಾವು ನೋಡ್ತೀವಿ. ವರ್ಗಗಳಾಗ್ಬಿಟ್ಟು 25 ವರ್ಗದವರು ಇರ್ತವೆ. 2 ಜೊತೆಯ 24 ಎಂಬುದಾಗಿ ಹೇಳುವಾಗ ಒಬ್ಬೊಬ್ಬರ ಹೆಸರು ಇಲ್ಲಿ ಕೊಡಲಾಗಿದೆ. ಸರಿ, ಮೊದಲನೇ ವಚನ ನಾವು ನೋಡಿಕೊಳ್ಳೋಣ. ದಾವೀದನು ಆರಾಧಕ ಮಂಡಳಿಯವರ ಆರಾಧನೆ ಇಡೀ 25ನೇ ಅಧ್ಯಾಯದಲ್ಲಿ ಆರಾಧನೆ ಬಗ್ಗೆ ಅಲ್ಲಿ ಏನಂತ, ಕಿನ್ನರಿ, ಸ್ವರಮಂಡಲ, ತಾಳ ಬಾರಿಸ್ತಾ ಪರವಶವಾಗಿ ಗಾಯನ ಸೇವೆ ಮಾಡುವುದಕ್ಕೋಸ್ಕರವಾಗಿ, ಅಂದರೆ ಆತ್ಮಭರಿತರಾಗಿ ಪರವಶವಾಗಿ ಅಂತ ಹೇಳ್ಬಿಟ್ಟು ಅಲ್ಲಿ ಬರೆದಿದೆ. 3ನೇ ವಚನದಲ್ಲಿ ಕೂಡ ಕಿನ್ನರಿಯನ್ನು ಬಾರಿಸ್ತಾ ಕೆಲವರು ಪರವಶರಾಗಿ ಯೆಹೋವನ ಕೀರ್ತನೆಯನ್ನು ಮಾಡುವಂತೆ, ಸುಮ್ಮನೆ ಹೆಸರಿಗೆ ಅಂತ ಹೇಳ್ಬಿಟ್ಟಲ್ಲ, ಅದನ್ನು ಆತ್ಮದಿಂದಲೂ ಬುದ್ಧಿಯಿಂದಲೂ ಮಾಡಬೇಕೆಂಬುದಾಗಿ 1ನೇ ಕೊರಿಂಥ 15ರಲ್ಲಿ ಬರೆಯಲಾಗಿದೆ. 14ನೇ ಅಧ್ಯಾಯದಲ್ಲಿ 1ನೇ ಕೊರಿಂಥ 14:15. ಸರಿ, ಈಗ ದೇವರು ಇದ್ದಕ್ಕಿದ್ದಂತೆ ಬರೇ ಹೆಸರುಗಳು ಇರುವಂಥ ವೇಳೆಯಲ್ಲಿ ಇದ್ದಕ್ಕಿದ್ದಂತೆ ಒಂದು ಕಡೆ ದೇವರು ಏನಾದರೂ ಮಾತಾಡಿಬಿಟ್ರೆ ಅದು ಸ್ಪೆಷಲ್ ಅಲ್ವಾ? ಇಲ್ಲಿ ಕೂಡ ಅದೇ ರೀತಿಯಾಗಿ ಅಲ್ಲಿ ಕೂಡ ಹೆಸರು ಅಂತಿತ್ತು. ಇದ್ದಕ್ಕಿದ್ದಂತೆ ದೇವರು ಯಾಬೇಜನಂತ ಒಬ್ಬನಿದ್ದನು. ಯಾಬೇಜನು ದೇವರಿಗೆ ಪ್ರಾರ್ಥನೆ ಮಾಡಿದನು. ಅವನ ಪ್ರಾರ್ಥನೆಯನ್ನು ಇಸ್ರಾಯೇಲ್ ದೇವರು ಉತ್ತರ ಕೊಟ್ಟನಂತ ಹೇಳ್ಬಿಟ್ಟು ಬಂದು ಮತ್ತೆ ಹೆಸರುಗಳು ವಂಶಾವಳಿ ಅಂತ ಹೇಳ್ಬಿಟ್ಟು ಇಲ್ಲಿ ಕೂಡ ಆರಾಧನೆ ಮಾಡುವಂಥವರ ಒಂದು ಹೆಸರುಗಳು ಬಂದುಬಿಟ್ಟು ಇದ್ದಕ್ಕಿದ್ದಂತೆ ನಾವು ನೋಡುವಾಗ ಅರಸನ ದರ್ಶಿಯಾದ ಹೇಮಾನನ ಬಗ್ಗೆ 5ನೇ ವಚನ, ಅರಸನ ದರ್ಶಿ ಪ್ರವಾದಿ ಅಥವಾ ದರ್ಶಿಯಾದಂಥ ಹೇಮಾನನ ಮಕ್ಕಳ ಬಗ್ಗೆ ಹೇಳಿಬಿಟ್ಟು ದೇವರು ಅವನಿಗೆ ಒಂದು ಚೂರು ಮಾತಾಡಿದನಂತೆ. ಭಾಳ ದೊಡ್ಡ ಸರ್ಟಿಫಿಕೇಟ್ ಅದು, ದೇವರೇ ಮಾತನಾಡುವಂಥದ್ದು ದೊಡ್ಡ ಸರ್ಟಿಫಿಕೇಟ್. ದೇವರು ಏನಂತ ಮಾತಾಡಿದರೆ 5ನೇ ವಚನದಲ್ಲಿ, ದೇವರು ಅವನಿಗೆ ನೀನು ಅಭಿವೃದ್ಧಿಯಾಗುವ ಹಾಗೆ ಮಾಡುವೆನು, ಅಷ್ಟೇ ದೇವರು ಮಾತಾಡಿದ್ದು. ನೋಡ್ರಿ, ದೇವರು ಭಾಳ ವೇಸ್ಟ್ ಮಾಡಲ್ಲ ಮಾತುಗಳನ್ನು. ಚಿಕ್ಕ ಮಾತಾಡಿದ ಆ ಚಿಕ್ಕ ಮಾತಿನಲ್ಲಿ ನೋಡುವಾಗ 5ನೇ ವಚನ, ನೀನು ಅಭಿವೃದ್ಧಿಯಾಗುವ ಹಾಗೆ ಮಾಡುವೆನೆಂಬುದಾಗಿ
ವಾಗ್ದಾನ ಮಾಡಿದನು ಅದರಂತೆ ದೇವರು ಅವನನ್ನು ಅಭಿವೃದ್ಧಿ ಮಾಡಿದನು. ಯಾವ ರೀತಿ ಮಾಡಿದನು? ಹೌದು, ಮಕ್ಕಳನ್ನು ಅವರಿಗೆ ಕೊಟ್ಟು ಅಭಿವೃದ್ಧಿ ಮಾಡಿದನು. ಆದರೆ ಅದೇ ಸಂದರ್ಭದಲ್ಲಿ 6ನೇ ವಚನದಲ್ಲಿ, ದೇವರಾದ ಯೆಹೋವನ ಆಲಯದಲ್ಲಿ ಆರಾಧನೆ ನಡೆಯುತ್ತಿರುವಾಗ, ಅಂದರೆ ಆರಾಧನೆಯ ಅಭಿವೃದ್ಧಿಯನ್ನು ಕೂಡ ದೇವರು ಕೊಟ್ಟನು. ದಿ ಪ್ರಾಸ್ಪೆರಿಟಿ ಆಫ್ ವರ್ಷಿಪ್, ಪ್ರೋಗ್ರೆಸ್ ಆಫ್ ವರ್ಷಿಪ್, ಪ್ರಗತಿ, ಆರಾಧನೆಯ ಪ್ರಗತಿ, ಆರಾಧನೆಯ ಅಭಿವೃದ್ಧಿ, ಆರಾಧನೆಯ ಒಂದು ಏಳಿಗೆಯನ್ನು ಇವರಿಗೆ ಕೊಟ್ಟನೆಂಬುದಾಗಿ ನೋಡ್ತೇವೆ. ಸರಿ, 25ನೇ ಅಧ್ಯಾಯ 9ರಿಂದ 24 ಹೆಸರುಗಳು ಇವೆ. ಇವರು ಏನು ಮಾಡ್ತಿದ್ರು? ಇವರೆಲ್ಲರೂ ಸಹೋದರರು ಮಕ್ಕಳು ಕೂಡಿ 12 ಮಂದಿ ಇದ್ರಂತ. 24 ಬಾರಿ 12 ಮಂದಿ ಸೇರಿಕೊಂಡು ಯೇಸು ಸ್ವಾಮಿಗೆ 12 ಜನ ಶಿಷ್ಯರಿದ್ದರು. ಮತ್ತು ಇಸ್ರಾಯೇಲ್ ಗೋತ್ರದಲ್ಲಿ 12 ಜನ ಯಾಕೋಬನ ಮಕ್ಕಳಿದ್ದರು. 12 ಭಾಗ ಅದು ವಿಭಾಗಿಸಲ್ಪಟ್ಟಿದ್ದ ದೇಶ. ಇವಾಗ ಕೂಡ ಇಲ್ಲಿ ಕೂಡ 12 ಅಂತ ಕೊಡಲ್ಪಟ್ಟಿದೆ. ಆದ ಕಾರಣ ಇಲ್ಲಿ 24 ಬಾರಿ 24 ಹೆಸರುಗಳು 8ರಿಂದ 9ರಿಂದ ಕೊನೆಯವರೆಗೆ ಇರುವಂತಹ ವಚನದಲ್ಲಿದೆ. ಆದರೆ ಈ ಒಂದೊಂದು ಹೆಸರಿಗೂ ದೇವರಿಗೆ ಸಂಬಂಧಪಟ್ಟ ಹೆಸರುಗಳಾಗಿ ನಾವು ಈಗ ನೋಡಲಿಕ್ಕಿದ್ದೇವೆ. ಅಂದರೆ ಆರಾಧನೆಗೆ ದೇವರಿಗೆ ಸಂಬಂಧಪಟ್ಟ, ಆರಾಧನೆಗೆ ದೇವರಿಗೆ, ದೇವರ ಸ್ವಭಾವಕ್ಕೆ ಸಂಬಂಧಪಟ್ಟಂಥ 24 ವಿಷಯಗಳನ್ನು ನಾವು ಈಗ ನೋಡಿಕೊಳ್ಳಲಿಕ್ಕಿದ್ದೇವೆ. ಬೇಗ ನೋಡಬೇಕು, ಯಾಕಂದರೆ 24 ವಿಷಯಗಳನ್ನು ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಮೊದಲನೇದಾಗಿ 9ನೇ ವಚನ 25, ಮೊದಲನೇ ಪೂರ್ವಕಾಲ ವೃತ್ತಾಂತ 25:9, ಫಸ್ಟ್ ಕ್ರಾನಿಕಲ್ಸ್ 25:9. ಮೊದಲನೆಯವನು ಆಸಾಫ್ಯನಾದ ಯೋಸೇಫನು. ಯೋಸೇಫ ಅಂತ ಹೇಳಿದರೆ ಕೂಡಿಸುವಂಥವನು. ಆರಾಧನೆ ಮಾಡಬೇಕಾದರೆ ದೇವರು ಆರಾಧಕರನ್ನು ಕೂಡಿಸ್ತಾನೆ. ಇನ್ನೊಂದು ಅರ್ಥ ಒಟ್ಟು ಸೇರಿಸ್ತಾನೆ, ಐಕ್ಯಪಡಿಸ್ತಾನೆ ಅಂತ. ಯುನೈಟ್ಸ್, ಐಕ್ಯ ಆತ್ಮ ಇದ್ದರೆ ಆರಾಧನೆಗೆ ಅದು ಸಾಧ್ಯ. ಎರಡನೇವನ ಹೆಸರು ಗೆದಲ್ಯ. ಗೆದಲ್ಯ ಅಂತ ಹೇಳಿದ್ರೆ ಯೆಹೋವನು ಮಹೋನ್ನತ. ಹೌದು, ಆರಾಧನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುವಾಗ ದೇವರು ಮಹೋನ್ನತನು. ದೇವರು ಕೂಡಿಸುವವನು ಅಷ್ಟೇ ಅಲ್ಲ, ದೇವರು ಒಮ್ಮನಸ್ಸು ಕೊಡುವ ಆತನ ಅಷ್ಟೇ ಅಲ್ಲ, ಆತನು ಮಹೋನ್ನತನು ಅಂತ ತಿಳ್ಕೊಳ್ಬೇಕು. ಮೂರನೆಯವನು 10ನೇ ವಚನ, ಮೂರನೆಯವನು ಜಕ್ಕೂರ್. ಜಕ್ಕೂರ್ ಅಂದರೆ ಮನಸ್ಸು ತುಂಬ ಅಂತ ಹೇಳ್ಬಿಟ್ಟು, ಮೈಂಡ್ಫುಲ್. ಅಂದರೆ ದೇವರು ತನ್ನ ಮನಸ್ಸಿನಲ್ಲಿ ನಮ್ಮನ್ನು ಇಟ್ಟುಕೊಂಡವನಾಗಿದ್ದಾನೆ. ಜಗದುತ್ಪತ್ತಿಗೆ ಮುಂಚಿತವಾಗಿ ನಮ್ಮನ್ನು ಆರಿಸಿಕೊಂಡಿದ್ದಾನೆ. ನಮ್ಮ ವಿಷಯದಲ್ಲಿ ಆತನು ಮನಸ್ಸು ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು. 11ನೇ ವಚನದಲ್ಲಿ ನೋಡುವಾಗ ಇಚ್ಚಿರಿ ಅಂತ ಹೇಳ್ತಾನೆ. ಇಚ್ಚಿರಿ ಎಂಬಂಥ ಹೆಸರು ನೋಡುವಾಗ ಉದ್ದೇಶ. ಆರಾಧನೆ ಮಾಡುವಾಗ ಉದ್ದೇಶ ಇರಬೇಕು. ದೇವರು ಉದ್ದೇಶಪೂರ್ವಕವಾಗಿರುವಂಥ, ಉದ್ದೇಶ ಇಟ್ಟುಕೊಂಡಿರುವಂಥ ವ್ಯಕ್ತಿ. ಆತನೇ ರೂಪಿಸುವವನು, ಹುಟ್ಟಿಸುವವನು ಕೂಡ. 12ನೇ ವಚನದಲ್ಲಿ ನೆಥನ್ಯ ಅಂತ ಹೇಳ್ಬಿಟ್ಟು ಇನ್ನೊಂದು ಹೆಸರು. ನೆಥನ್ಯ ಅಂತ ಹೇಳಿದ್ರೆ ದೇವರಿಂದ ಕೊಡಲ್ಪಟ್ಟ. ಹೌದು, ದೇವರು ಕೊಡಬೇಕು, ನಮಗೆ ಧೈರ್ಯ ಕೊಡಬೇಕು, ಮನಸ್ಸು ಕೊಡಬೇಕು, ಆತ್ಮ ಕೊಡಬೇಕು, ಒಮ್ಮನಸ್ಸು ಕೊಡಬೇಕು, ಅನುಕೂಲ ಕೊಡಬೇಕು, ಮನಸ್ಸು ಕೊಡಬೇಕು. ದೇವರು ಕೊಡುವತನು ಎಂಬುದಾಗಿ. 13ನೇ ವಚನದಲ್ಲಿ ಬುಕ್ಕಿಯ. ಬುಕ್ಕಿಯ ಅಂತ ಹೇಳಿದರೆ ಯೆಹೋವನಿಂದ ಸುರಿಸಲ್ಪಡುವ. ಅಂದರೆ ದೇವರು ತನ್ನ ಆತ್ಮವನ್ನು ಸುರಿಸ್ತಾನೆ, ಆತ್ಮೀಯ ರೀತಿಯಲ್ಲಿ ಸತ್ಯ ತಕ್ಕಂತೆ ಆರಾಧಿಸುವಂತೆ. 14ನೇ ವಚನ ಹೆಸರೇಲ ಎಂಬ ಹೆಸರಿನ ಅರ್ಥ ಏನಂತ ಹೇಳ್ಬಿಟ್ರೆ ದೇವರೊಂದಿಗೆ ಸರಿಯಾಗಿರುವುದು ಅಂತ ಹೇಳ್ಬಿಟ್ಟು. ಅಂದರೆ ಇನ್ನೊಂದು ಅರ್ಥ ದೇವರ ದಾರಿ, ದಿಕ್ಕು. ಆರಾಧನೆಯಲ್ಲಿ ದಿಕ್ಕು ದೇವರೇ. 15ನೇ ವಚನದಲ್ಲಿ 8ನೇವನು ಯೆಶಾಯ. ಯೆಶಾಯ ಅಂತ ಹೇಳಿದರೆ ಯೆಹೋವನು ರಕ್ಷಿಸುವನು. ಹೌದು, ಅದಕ್ಕೆ ಆರಾಧನೆ ಮಾಡಬೇಕು. 16ನೇ ವಚನದಲ್ಲಿ ಮಥನ್ಯ. ಮಥನ್ಯ ಅಂದರೆ ದೇವರ ಕೊಡುಗೆ. ದೇವರು ಕೊಡುಗೆ ಈ ಆರಾಧನೆ ಅನ್ನುವಂಥದ್ದು ತನ್ನನ್ನೇ ಆತನು ಕೊಟ್ಟಿದ್ದಾನೆ. 17ನೇ ವಚನದಲ್ಲಿ ಶಿಮಿ.
ಶಿಮ್ಮಿ ಅಂತ ಹೇಳಿದರೆ ಕೇಳಲ್ಪಡುವ, ಆರಾಧನೆ ಮಾಡುವಾಗ ದೇವರ ಸ್ವರವನ್ನು ಕೂಡ ನಾವು ಕೇಳಿಸ್ಕೊಳ್ಬೇಕು, ಆತನೇ ಸ್ವರ ಕೇಳಿಸ್ಕೊಂಡು ಆರಾಧಿಸುವಂಥದ್ದು. 18 ಅಜರೇಲ್. ಅಜರೇಲ್ ಅಂದರೆ ದೇವರು ಸಹಾಯ ಮಾಡಿದನು, ದೇವ್ರ ಸಹಾಯ ನಮಗೆ ಬೇಕು. 19ರಲ್ಲಿ ನೋಡುವಾಗ 19ನೇ ವಚನ ಹಷಭ್ಯ. ಹಷಭ್ಯ ಅಂದರೆ ದೇವರು ಪರಿಗಣಿಸುತ್ತಾನೆ. 20ನೇ ವಚನದಲ್ಲಿ ಶೋಭಾಯೇಲ್ ಅಂದರೆ ದೇವರು ಬಿಡಿಸುತ್ತಾನೆ. ಅನಂತರ ಮತತ್ಯ. ಮತತ್ಯ ಅಂದರೆ ದೇವರು ಪ್ರತಿಫಲ ಕೊಡ್ತಾನೆ. ಎರೆಮೋತ್. ಮುಂದೆ ನೋಡುವಾಗ ಎರೆಮೋತ್ ಅಂದರೆ ದೇವರು ನಮ್ಮನ್ನು ಮೇಲಕ್ಕೆ ಎಬ್ಬಿಸ್ತಾನೆ. ಹನನ್ಯ 23ನೇ ವಚನ ಅಂದರೆ ದೇವರ ಮೆಚ್ಚುಗೆ. ಆರಾಧನೆಗೆ ದೇವರ ಮೆಚ್ಚುಗೆ ಬೇಕು. ಅನಂತರ ಮುಂದೆ ಹೆಷ್ಬೆಕಾಶ್. ಹೆಷ್ಬೆಕಾಶ್ ಅಂತ ಹೇಳಿದ್ರೆ ದೇವರು ಸಿಂಹಾಸನರೊಡನಾಗಿದ್ದಾನೆ, ಕೂತಿದ್ದಾನೆ, ಜಡ್ಜ್ ಆಗಿದ್ದಾನೆ. ಹೌದು. ಅನಂತರ 25ನೇ ವಚನ ಹನಾನಿ ಅಂತ ಹೇಳಿದ್ರೆ ಕೃಪೆ. ಕೃಪೆ ಕೃಪೆ ದೇವರ ಕೃಪೆ. ಅನಂತರ ಮಲ್ಲೋಥಿ ಅಂತ ಹೇಳಿದ್ರೆ ದೇವರು ಮಾತಾಡ್ತಾನೆ ಎಂಬುದಾಗಿ. ಅದಾದ ನಂತರ ಇರುವಂಥದ್ದು 28ನೇ ವಚನ ಹೋತೀರ್ ಅಂತ ಹೇಳಿದ್ರೆ ದೇವರಿರುವಾತನಾಗಿದ್ದಾನೆ, ಇರುವಾತನೇ ಆಗಿದ್ದೇನೆ. 29ನೇ ವಚನ ಗಿದ್ದಲ್ತಿ. ಗಿದ್ದಲ್ತಿ ಅಂದರೆ ನಾನು ನಿನ್ನನ್ನು ದೊಡ್ಡವನಾಗಿ ಮಾಡಿದ್ದೇನೆ. ಆತನು ಮಹೋನ್ನತನು, ನಮ್ಮನ್ನು ಮಹೋನ್ನತರಾಗಿ ಮಾಡ್ತಾನೆ. 30ನೇ ವಚನ ಮಹಜಿಯೋತ್ ಅಂದರೆ ದರ್ಶನ. ಆರಾಧನೆಯಲ್ಲಿ ದೇವರ ದರ್ಶನ ನಮಗೆ ಸಿಗುತ್ತೆ. ಕೊನೆಯದಾಗಿ 31ನೇ ವಚನ ರೋಮಂತಿ ಯಜರ್. ರೋಮಂತಿ ಯಜರ್ ಅಂತ ಹೇಳಿದರೆ ನಾನು ನಿನಗೆ ಉನ್ನತವಾಗಿರ್ಲಿಕ್ಕೆ ಸಹಾಯ ಮಾಡ್ತೇನೆ. ಈ ರೀತಿಯಾಗಿ ಆರಾಧನೆ ಮಾಡುವಾಗ ನಾವು ಕೂಡ ದೇವರ ಹತ್ತಿರದಲ್ಲಿ ಎಬ್ಬಿಸಲ್ಪಟ್ಟು ಆತನ ಸ್ವರೂಪದಲ್ಲಿ ಇರುವಂಥವರಾಗ್ತೇವೆ. ಆ ರೀತಿಯಾಗಿ ಆರಾಧನೆ 24 ವಿಷಯಗಳನ್ನು ನಾವು ಮೊದಲನೇ ಪೂರ್ವಕಾಲ ವೃತ್ತಾಂತ 25ನೇ ಅಧ್ಯಾಯದಲ್ಲಿ ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 25. Moreover, David and the captains of the host separated to the service of the sons of Asaph, and of Heman, and of Jeduthun, who should prophesy with harps, with psalteries, and with cymbals. And the number of the workmen according to their service was, of the sons of Asaph, Zakur, and Joseph, and Nethaniah, and Azarielah, the sons of Asaph unto the hands of Asaph, which prophesied according to the order of the king. Of Jeduthun, the sons of Jeduthun, Gedaliah, and Zeri, Jeshiah, Hashabiah, and Mattathiah, 6 unto the hands of their father Jeduthun, who prophesied with a harp, to give thanks and to praise the Lord. Of Heman, the sons of Heman, Bukiah, Mattaniah, Uziel, Shebuel, and Jeremoth, Hananiah, Hanani, Eliathah, Gedalti, and Romamtiezer, Joshbekashah, Malothi, Hothir, and Mahazioth. All these were the sons of Heman the king's seer in the words of God to lift up the horn. And God gave to Heman 14 sons and 3 daughters. All these were under the hands of their father for song in the house of the Lord, with cymbals, psalteries, and harps, for the service of the house of God, according to the king's order to Asaph, Jeduthun, and Heman. So the number of them with their brethren that were instructed in the songs of the Lord, even all that were cunning, was 268. And they cast lots, ward against ward, as well the small as the great, the teacher as the scholar. Now the first lot came forth for Asaph to Joseph, the second to Gedaliah, who with his brethren and sons were 12. The third to Zakur, he, his sons, and his brethren were 12. The fourth to Isri, he, his sons, and his brethren were 12. The fifth to Nethaniah, he, his sons, and his brethren were 12. The sixth to Bukiah, he, his sons, and his brethren were 12. The seventh to Jesharelah, he, his sons, and his brethren were 12. The eighth to Jeshiah, he, his sons, and his brethren were 12. The ninth to Mattaniah, he, his sons, and his brethren were 12. The 10th to Shimei, he, his sons, and his brethren were 12.
The 11th to Azareel, he, his sons, and his brethren were 12. The 12th to Hashabiah, he, his sons, and his brethren were 12. The 13th to Shubael, he, his sons, and his brethren were 12. The 14th to Mattathiah, he, his sons, and his brethren were 12. The 15th to Jeremoth, he, his sons, and his brethren were 12. The 16th to Hananiah, he, his sons, and his brethren were 12. The 17th to Joshbekasha, he, his sons, and his brethren were 12. The 18th to Hanani, he, his sons, and his brethren were 12. The 19th to Malothi, he, his sons, and his brethren were 12. The 20th to Eliathah, he, his sons, and his brethren were 12. The 21st to Hothiel, he, his sons, and his brethren were 12. The 22nd to Gedalti, he, his sons, and his brethren were 12. The 23rd to Mahazioth, he, his sons, and his brethren were 12. The 24th to Romamtiezer, he, his sons, and his brethren were 12.